ಸೊ ಸುಮಾರು ಜನರು ವರ್ಕ್ ಫ್ರಮ್ ಹೋಮ್ ಜಾಬಿಗೆ ಕಾಯ್ತಾ ಇದ್ದೀರಲ್ವ. ಇವತ್ತು ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಕೆಲವರು ಹೌಸ್ ವೈಫ್ಸ್ ಮನೆಯಲ್ಲಿ ಇದ್ದೀರಿ ಮತ್ತು ಜಾಬ್ ಇಲ್ಲ, ಕೆಲವರು ಜಾಬಿಗೆ ಹೋಗಿದ್ದೀರಿ, ಅರ್ಧದಲ್ಲಿ ಜಾಬನ್ನು ಕ್ವಿಟ್ ಮಾಡಿದ್ದೀರಿ. ಕೆಲವರು ಡಿಗ್ರಿ ಆಗಿದೆ, ಕೆಲವರು ಸೆಕೆಂಡ್ PUC ಪಾಸ್ಔಟ್ ಆಗಿದೆ, ಕೆಲವರು ಫೇಲ್ ಆಗಿದ್ದೀರಿ. ಸೊ ಅಂಥವರಿಗೆ ಇದು ಜಾಬ್ ಇದೆ. ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು ನಿಮ್ಮದೇ ಟೈಮಲ್ಲಿ, ಮನೆಯಲ್ಲಿ ಕೂತ್ಕೊಂಡು ಫ್ಲೆಕ್ಸಿಬಲ್ ಆರಾಮದಲ್ಲಿ ವರ್ಕ್ ಮಾಡುವಂಥದ್ದು. ಸೊ ಜಾಬಿದ್ದು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೇನೆ ನಾನು, ಕರೆಕ್ಟಾಗಿ ನೋಡಿ ಮತ್ತು ವಿಡಿಯೋನ ಪದೇ ಪದೇ ಡೌಟ್ ಇದ್ದರೆ ನೋಡಿ. ಸಿಸ್ಟಮ್ ಲ್ಯಾಪ್ಟಾಪ್ ಅನ್ನೋದಿರಬೇಕು, ಮೊಬೈಲ್ ಅನ್ನೋದು, ಇಂಟರ್ನೆಟ್ ಅನ್ನೋದಿರಬೇಕು, ಸಿಮ್ ಅನ್ನೋದಿರಬೇಕು. ಸೊ ಅದೆಲ್ಲ ಇದ್ದರೆ ಖಂಡಿತವಾಗಿ ನೀವು ಅಪ್ಲೈ ಮಾಡ್ಬೋದು. ಅಂದರೆ ನಿಮಗೆ ಇದು ತುಂಬ ಖುಷಿ ಆಗ್ತದೆ. ಕೆಲವೊಮ್ಮೆ ಎಜುಕೇಷನ್ನ ಬ್ರೇಕ್ ಡೌನ್ ಮಾಡ್ತಾರೆ ಮಧ್ಯದಲ್ಲಿಯೇ, ಕೆಲವೊಮ್ಮೆ ಕ್ಯಾರಿಯರ್ ಗ್ರೋತ್ ಆಗೋದಿಲ್ಲ. ಸೊ ಆವಾಗ ಟೈಮಲ್ಲಿ ಅರ್ಧದಲ್ಲಿ ಎಲ್ಲ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ ಕೆಲಸ ಬಿಡ್ತಾರೆ, ಮನೇಲಿರ್ತಾರೆ, ಮ್ಯಾರಿಡ್ ಆಗಿದೆ, ಕೆಲಸಕ್ಕೆ ಹೋಗೋದಿಲ್ಲ. ಸೊ ಆ ಥರ ಎಲ್ಲ ಕಂಡೀಷನಲ್ಲಿ ಸಿಚುವೇಷನಲ್ಲಿ ಇದ್ದವರಿಗೆ ಇಂಥ ಜಾಬ್ ಬೆಸ್ಟ್. ಓಕೆ, ಸೊ ಅಪ್ಲೈ ಮಾಡಿ ನೋಡಿ. ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಮಾತ್ರ ಈ ಜಾಬಿಗೆ ಲಿಂಕ್ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಲಿಲ್ಲ ನಾನು, ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ಇದು ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋದು. ಪ್ರೊಸೆಸನ್ನು ಹೇಳಿದ್ದೇನೆ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಸೊ ಹೇಗೆ ಪ್ರೋಸೆಸ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿಕೊಡ್ತೇನೆ. ಈಗ ಗೂಗಲ್ಗೆ ಹೋಗಿ ಇಂಡಿಯಾ ಮಾರ್ಟ್ ಟೆಲ್ ಅಸೋಸಿಯೇಟ್ ಅಂತ ಟೈಪ್ ಮಾಡಿ, ಸರ್ಚ್ ಅಂತ ಬರ್ತದೆ. ಸೊ ಫಸ್ಟ್ ಆಪ್ಷನ್ ಇದೆ ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್, ಫಸ್ಟ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಇಂಥದ್ದು ಪೇಜ್ ಓಪನ್ ಆಗ್ತದೆ. ಇವಾಗ ಇಲ್ಲಿ ಬರೆದಿದ್ದಾರೆ ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್ ಬೈ ಇಂಡಿಯಾಸ್ ಲಾರ್ಜೆಸ್ಟ್ B2B ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿ. ಇಲ್ಲಿ B2B ಏನಂತ ಹೇಳಿದರೆ ಬ್ಯಾಕ್ ಟು ಬ್ಯಾಕ್, ಓಕೆ, ಬಿಸ್ನೆಸ್ ಅಂತ ಹೇಳಿ ಅರ್ಥ, ಬಿಸ್ನೆಸ್ ಟು ಬಿಸ್ನೆಸ್. ಸೊ ಈ ಮಾರ್ಕೆಟ್ ಪ್ಲೇಸಲ್ಲಿ ಬಿಸ್ನೆಸ್ ಮಾಡುವಂಥದ್ದು. ಯಾರೋ ಒಬ್ಬರು ಬಿಸ್ನೆಸ್ ಮಾಡಬೇಕಂತ ಹೇಳಿ ಅವರಿಗೊಂದು ಫಾರ್ ಎಕ್ಸಾಂಪಲ್ ಈಗ ಮಿಷಿನ್ ಬೇಕಾಗ್ತದೆ. ಸೊ ಮಿಷಿನಿಗೆ ಅವರು ಇದರಲ್ಲಿ ರಿಕ್ವೈರ್ಮೆಂಟನ್ನು ಕೇಳಿರ್ತಾರೆ. ಇಲ್ಲಿ ಬಂದು ಅವರವರ ಮಿಷಿನನ್ನು ತಗೊಳ್ತಾರೆ. ಸೊ ಅವರಿಗೆ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತದೆ. ಹಾಗಾಗಿ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಜೆನ್ಯೂನ್ ಆದ ಜಾಬನ್ನು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಇದು ಪ್ರೋಸೆಸ್ ಮಾಡೋದು, ಯಾವ ರೀತಿ ಬಿಸ್ನೆಸ್ಸನ್ನು ಮಾಡೋದು, ಯಾವುದಕ್ಕೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್ಗೆ ಅವರು ಹೈರಿಂಗ್ ಮಾಡ್ತಾ ಇರೋದು. ರಿಕ್ವೈರ್ಮೆಂಟ್ ಈಗ ಯಾವ ಪೊಸಿಷನ್ಗೆ ಬೇಕು ಅಂತ ಹೇಳಿದರೆ ಇದಕ್ಕೆ, ಓಕೆ, ಇದಕ್ಕೆ ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಹೈರಿಂಗ್ ಫೀಮೇಲ್ ಟೆಲಿಕಾಲರ್ಸ್ ಫ್ರೀಲ್ಯಾನ್ಸರ್ಸ್ ಅಂತ ಹಾಕಿದ್ದಾರೆ. ಸೊ ಇದು ಯಾರಿಗೆ ಕೆಲಸ ಅಂತ ಹೇಳಿದರೆ ಖಾಲಿ ಇದು ಹುಡುಗಿಯರಿಗೆ ಮಾತ್ರ, ಹುಡುಗಿಯರು ಇದಕ್ಕೆ ಅಪ್ಲೈ ಮಾಡುವಂಥದ್ದು, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇದು ಕೆಲಸ. ಸೊ ಇಲ್ಲಿ ಸ್ವಲ್ಪ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನಿಮಗೆ ನೀವು ನೋಡ್ಬೋದು ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್, ಸ್ಟೆಪ್ ಇನ್ ಟು ಎ ವರ್ಲ್ಡ್ ವೇರ್ ಕನ್ವೀನಿಯನ್ಸ್ ಮೀಟ್ಸ್ ಆಪರ್ಚುನಿಟಿ, ಇಮ್ಯಾಜಿನ್ ಅರ್ನಿಂಗ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್, ಸೀಮ್ಲೆಸ್ಲಿ ಬ್ಲೆಂಡಿಂಗ್ ವರ್ಕ್ ಆ್ಯಂಡ್ ಲೈಫ್. ಸೊ ನೀವು ನಿಮಗೆ ಕನ್ವೀನಿಯನ್ಸ್ ಆಗುವ ಟೈಮಿಗೆ ನೀವು ಕೆಲಸ ಮಾಡುವಂಥದ್ದು. ಕನ್ವೀನಿಯನ್ಸ್ ಆ್ಯಸ್ ಪರ್ ಯುವರ್ ಟೈಮ್, ಫ್ಲೆಕ್ಸಿಬಿಲಿಟಿ, ಟೈಮ್ ನೋಡಿಕೊಂಡು ನಿಮ್ಮ ಟೈಮಿಗೆ ಹೇಗೆ ಸೂಟೇಬಲ್ ಆಗ್ತದೆ ಹಾಗೆ ನೀವು ಕೆಲಸ ಮಾಡುವಂಥದ್ದು. ಇಂಟ್ರೊಡ್ಯೂಸಿಂಗ್ ದ ಟೆಲ್ ವೇರ್ ಕನ್ವೀನಿಯನ್ಸ್ ಮೀಟ್ಸ್ ಆಪರ್ಚುನಿಟಿ, ಇಮ್ಯಾಜಿನ್. ಸೊ ನಿಮಗೆ ಇಂಥದ್ದು ಆಪರ್ಚುನಿಟಿ ಸಿಗುವಾಗ ಇಲ್ಲಿ ಒಳ್ಳೆಯದಾಗಿ ಮನೆಯಲ್ಲಿ ಕೂತ್ಕೊಂಡು ಕಂಫರ್ಟ್ ಆಫ್ ಯುವರ್ ಹೋಮ್, ನೀವು ಮನೆಯಲ್ಲಿ ಕೂತ್ಕೊಂಡು ಕಂಫರ್ಟಾಗಿ ನಿಮ್ಮ ಟೈಮಿಗೆ ನೀವು ಅರ್ನನ್ನು ಮಾಡುವಂಥದ್ದು, ಹಣವನ್ನು ಗಳಿಸುವಂಥದ್ದು. ಸೊ ಇಂಟ್ರೊಡ್ಯೂಸಿಂಗ್ ದ ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್ ಬೈ ಇಂಡಿಯಾಸ್ ಲಾರ್ಜೆಸ್ಟ್ B2B ಮಾರ್ಕೆಟ್ ಪ್ಲೇಸ್. ಸೊ ಇದು ಮಾರ್ಕೆಟಿಂಗಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದಾದರೆ ಇದು ಮಾರ್ಕೆಟಿಂಗಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಅನ್ನೋದು ಒಳ್ಳೆಯ ಒಂದು ಪ್ರೋಗ್ರಾಮ್ ಆಗಿದೆ. ಇಂಡಿಯಾದು ಲಾರ್ಜೆಸ್ಟ್ ಮಾರ್ಕೆಟ್ ಪ್ಲೇಸ್ ಇದು ಇಂಡಿಯಾ ಮಾರ್ಟ್. ಎ ಕೇರ್ಫುಲಿ curated initiative designed from the modern era. It is a gateway to the future where many women including homemakers, okay, ಇಲ್ಲಿ ಉಂಟು homemakers, mothers, returning to work, specially abled individuals and freshers can thrive. ಸೊ ಇಲ್ಲಿ ಹೋಮ್ ಮೇಕರ್ಸ್ ಅಂದರೆ ಮನೆಯಲ್ಲಿ ಕೂತ್ಕೊಳ್ಳುವವರು, ಗೃಹಿಣಿಯರು, ಮಹಿಳೆಯರು ಮನೆಯಲ್ಲೇ ಇದ್ದಾರೆ. ಸೊ ಹೌಸ್ ವೈಫ್ ಅಥವಾ ಯಾರಾದರೂ
ಮಕ್ಕಳಿರುವವರು ಪೇರೆಂಟ್ಸ್ ಅವರೊಂದು ವೇಳೆ ಜಾಬ್ ಹುಡುಕ್ತಾ ಇದ್ದಾರೆ, ಅವರಿಗೆ ಮಕ್ಕಳಿದ್ದಾರೆ ಮನೆಯಲ್ಲಿ, ಬಿಟ್ಟೋಗ್ಲಿಕ್ಕಾಗೋದಿಲ್ಲ. ಸೊ ಯಾರಾದರೂ ಹೆಣ್ಮಕ್ಕಳು ಮದುವೆ ಆಗದವರು ಮನೆಯಲ್ಲೇ ಇದ್ದಾರೆ, ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಸಿಂಗಲ್ ಆಗಿ, ಸೊ ಅಂಥವರು ಫ್ರೆಷರ್ಸ್ ಕೂಡ ಇದ್ದಾರೆ, ಅಂಥವ್ರಿಗಿದು ವರ್ಕ್ ಸೂಟೇಬಲ್ ಆಗಿದೆ. Unlock the potential of a more flexible and productive style of working from home by joining the community of over 5,000 individuals who have transformed their live as freelancers through this golden opportunity. ಇದೊಂದು ಒಳ್ಳೆಯದು ಗೋಲ್ಡನ್ ಆಪರ್ಚುನಿಟಿ. ಪ್ಲಸ್ ಇದು ನಿಮ್ಮದೇ ಪ್ರೊಡಕ್ಟಿವ್ ಸ್ಟೈಲಲ್ಲಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಮಾಡುವಂಥದ್ದು. ಓಕೆ, ಓವರ್ 5,000 ಇಂಡಿವಿಜುವಲ್ಸ್ ಆಲ್ರೆಡಿ ಇಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಇಲ್ಲಿ ಫ್ರೀಲ್ಯಾನ್ಸರ್ಸ್ದು ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಒಳ್ಳೆ ಆಪರ್ಚುನಿಟಿ. ಸೊ ಇದು ಇಂಡಿಯಾ ಮಾರ್ಟಲ್ಲಿ ನೀವೊಂದು ಫೀಮೇಲ್ ಟೆಲಿಕಾಲರ್ ಆಗಿ ಫ್ರೀಲ್ಯಾನ್ಸರ್ಸ್ ಆಗಿ ಈ ಮಾರ್ಕೆಟ್ ಪ್ಲೇಸಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳುವಾಗ ಇದು ಫುಲ್ ಪಾರ್ಟ್ ಟೈಮ್ ಕೆಲಸ ಆಗಿದೆ. ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸ, ಪಾರ್ಟ್ ಟೈಮ್ ಕೆಲಸ, ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್, ಓನ್ಲಿ ಫಾರ್ ಫೀಮೇಲ್ಸ್, ಹೆಣ್ಮಕ್ಕಳಿಗೆ ಮಾತ್ರ ಇದು. ಇವಾಗ ಈ ಜಾಬಿಗೆ ಇಷ್ಟೆಲ್ಲ ನಿಮಗೆ ಇಂಟ್ರಡಕ್ಷನ್ ನಾನು ಹೇಳಿದೆ, ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಇದ್ದು ಹೇಗೆ ಇರ್ತದೆ ಏನು ಅಂತ ಹೇಳಿ ಇಲ್ಲಿಂದ ಫುಲ್ಲು ಇಂಟ್ರಡಕ್ಷನ್ ಹೇಳಿದೆ. ಸೊ ಇವಾಗ ನಾವು ಕೆಳಗೆ ಹೋಗುವ, ಸ್ಕ್ರಾಲ್ ಡೌನ್ ಮಾಡಿ. ಸೊ ಇವಾಗ ಎಂತೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಏನೆಲ್ಲ ಒಂದು ಜಾಬ್ ಇದು ಸಿಗಬೇಕಾದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್, ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು ಮತ್ತು ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡುವ. You as part of the program are expected to engage in a voice-based calling process where you collect, verify and update business profiles to achieve desired outcomes. Your role involves educating sellers about IndiaMart, creating their profiles, addressing queries and enhancing the overall quality of outputs. Join us in making a meaningful impact. So ಇಲ್ಲಿ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್ ಇದೆ. ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ನೀವು ಮತ್ತು ವೆರಿಫೈ ಮಾಡುವಂಥದ್ದು, ಕಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೊಫೈಲ್ ಬಿಸ್ನೆಸ್ಸನ್ನು ಅಪ್ಡೇಟ್ ಮಾಡೋದು. ಓಕೆ, ಪ್ರೊಫೈಲ್ ಬಿಸ್ನೆಸ್ಸನ್ನು ಅಪ್ಡೇಟ್ ಮಾಡಿ ಕಸ್ಟಮರ್ಸಿಗೆ ಎಜುಕೇಟಿಂಗ್ ರೋಲ್ಸನ್ನು ಹೇಳುವಂಥದ್ದು, ಅದು ನಿಮ್ಮದು ಕೆಲಸ. ಸೊ ಇಂಡಿಯಾ ಮಾರ್ಟಲ್ಲಿ ನೆಕ್ಸ್ಟ್ ಕ್ರಿಯೇಟಿಂಗ್ ದೇಯರ್ ಪ್ರೊಫೈಲ್ಸ್. ಸೊ ಅವರ ಪ್ರೊಫೈಲನ್ನು ನೀವು ಎಡಿಟ್ ಮಾಡಿ ಕ್ರಿಯೇಟ್ ಮಾಡುವಂಥದ್ದು, ಪ್ರೊಫೈಲನ್ನು ಅಡ್ರೆಸ್ ಎಂಕ್ವೈರೀಸ್ ಮಾಡುವಂಥದ್ದು, ಅಡ್ರೆಸ್ಸನ್ನು ಕೂಡ ನೀವೇ ಪ್ರೊಫೈಲ್ಗೆ ಹಾಕುವಂಥದ್ದು. ಎಲ್ಲ ಓವರಾಲ್ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡೋದು ಒಂದು ಪ್ರೊಫೈಲನ್ನು. ಸೊ ನೆಕ್ಸ್ಟ್ ಇದು ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಬರ್ತದೆ ಬೀಯಿಂಗ್ ಫ್ಲೂಯೆಂಟ್ ಇನ್ ಬೋತ್ ಲ್ಯಾಂಗ್ವೇಜಸ್, ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಹಿಂದಿ ಮತ್ತು ಇಂಗ್ಲೀಷ್ ಬರುವವರು ಬೇಕು. ಇದಕ್ಕೆ 2 ಲ್ಯಾಂಗ್ವೇಜ್ ಕೂಡ ಮಾತನಾಡಲಿಕ್ಕೆ ಮತ್ತು ಬರೀಲಿಕ್ಕೆಲ್ಲ ಬರಬೇಕು. ಡೆಡಿಕೇಟೆಡ್ ಮೊಬೈಲ್ ನಂಬರ್ ಆರ್ ಸಿಮ್ ಫಾರ್ ಫ್ರೀಲ್ಯಾನ್ಸರ್ ವರ್ಕ್. ಸೊ ನಿಮ್ಮ ಹತ್ರ ಮೊಬೈಲ್ ಮತ್ತು ಸಿಮ್ ಇರಬೇಕು. ಮೊಬೈಲ್ ನಂಬರ್ ಮತ್ತು ನಿಮ್ಮದೇ ಅಥವಾ ಸಿಮ್, ಬೇರೆ ಸಿಮ್ ಕೂಡ ಆಗ್ತದೆ, ಫ್ರೀಲ್ಯಾನ್ಸರ್ಗೆ ವರ್ಕಿಗೆ ಯೂಸ್ ಮಾಡಲಿಕ್ಕೆ ಇರಬೇಕು ಮೊಬೈಲ್ ಅಥವಾ ಸಿಮ್. ನೆಕ್ಸ್ಟು ಎವ್ರಿಡೇ ಟು ವರ್ಕ್ ಅಟ್ ಲೀಸ್ಟ್ 3 to 4 hours ಎವ್ರಿ ಡೇ. ಸೊ ನೀವು ಪರ್ ಡೇಗೆ, ಒಂದು ದಿನಕ್ಕೆ ನೀವು 3 to 4 ಗಂಟೆ ಟೋಟಲ್ 3 to 4 hours ನಿಮಗೆ ವರ್ಕ್ ಮಾಡಲಿಕ್ಕೆ ಪರ್ ಡೇ, ಒಂದು ದಿನಕ್ಕೆ. ಓನಿಂಗ್ ಅ ಪರ್ಸನಲ್ ಕಂಪ್ಯೂಟರ್, ಅಂದರೆ ಲ್ಯಾಪ್ಟಾಪ್ ಕೂಡ ಅಥವಾ ಕಂಪ್ಯೂಟರ್ ಕೂಡ ನಿಮ್ಮ ಹತ್ರ ಇರಬೇಕು. ವ್ಯಾಲಿಡ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಬೋತ್ ಇಂಟರ್ಲಿಂಕ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್. ಸೊ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಅದು ಕೂಡ 2 ಲಿಂಕ್ ಆಗಿರಬೇಕು, ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. ನೆಕ್ಸ್ಟ್ ನಿಮ್ಮ ಹತ್ರ ಇಂಟರ್ನೆಟ್ ಇರಬೇಕು, ಆಕ್ಸೆಸ್ ಟು ರಿಯಲೇಬಲ್ ಇಂಟರ್ನೆಟ್ ಇರಬೇಕು. ಅ ಬ್ಯಾಂಕ್ ಅಕೌಂಟ್ ಇನ್ ಯೋರ್ ನೇಮ್ ದ್ಯಾಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ವ್ಯಾಲಿಡ್. ಸೊ ನಿಮ್ಮ ಹತ್ರ ಯಾವುದು ಬ್ಯಾಂಕ್ ಅಕೌಂಟ್ ಇದೆ ಅದು ವ್ಯಾಲಿಡ್ ಆಗಿದ್ದು ಆ್ಯಕ್ಟಿವ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಅಂದರೆ ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ ಇರ್ತದೆ, ಕೆಲವರು ಹಣ ಇಲ್ಲ ಅಂತೇಳಿ ಯೂಸೇ ಮಾಡೋದಿಲ್ಲ. ಓಕೆ, ಸೊ ಅಂಥದ್ದೆಲ್ಲ ಆಗೋದಿಲ್ಲ. ಅಕೌಂಟ್ ಅನ್ನೋದು ನೀವು ರನ್ನಿಂಗಲ್ಲಿ ಇರಬೇಕು, ಆ್ಯಕ್ಟಿವಲ್ಲಿ ಇರಬೇಕು ಮತ್ತು ವ್ಯಾಲಿಡಲ್ಲಿ ಇರಬೇಕು. ಯಾರ ಹೆಸರಿದ್ದು ಅಕೌಂಟ್ ನಂಬರನ್ನು ಕೊಡಬೇಡಿ, ನಿಮ್ಮದು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಲ್ಲಿ
ಏನು ಹೆಸರಿದೆ ಅದು ಸೇಮ್ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಕೂಡ ಇಡಬೇಕು. ಸೊ ಇಲ್ಲಿ ಯಾರು ಅಪ್ಲೈ ಮಾಡ್ತೀರಿ, ಪೊಸೆಷನ್ ಆಫ್ ಆ್ಯನ್ ಆ್ಯಂಡ್ರಾಯ್ಡ್ ಫೋನ್ ಇರಬೇಕು ನಿಮ್ಮ ಹತ್ರ, ಆ್ಯಂಡ್ರಾಯ್ಡ್ ಫೋನು. ನೆಕ್ಸ್ಟು ರಿಕ್ವೈರ್ಮೆಂಟ್ ಪ್ರೋಸೆಸ್ ಸ್ಕ್ರೋಲ್ ಡೌನ್ ಮಾಡಿದರೆ ಇದು ಎನ್ರೋಲ್ ಇನ್ ದ ಪ್ರೋಗ್ರಾಮ್ ಬೈ ಕ್ಲಿಕ್ಕಿಂಗ್ ಆನ್ ದ ಅಪ್ಲೈ ನೌ ಬಟನ್ ಆ್ಯಂಡ್ ಫಾಲೋ ದೀಸ್ ಸಿಂಪಲ್ ಸ್ಟೆಪ್ಸ್. ಸೊ ನೀವು ಅಪ್ಲೈ ಮಾಡುವ ಮುಂಚೆ ಇಲ್ಲೆಲ್ಲ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೋಡಿ. ಅಪ್ಲೈ ಮಾಡಿದ ಮೇಲೆ ಅದಾಗೋದಿಲ್ಲ, ಇದಾಗೋದಿಲ್ಲ, ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ. ಸೊ ಅಪ್ಲೈ ಮಾಡುವ ಮುಂಚೆ ನೀವೆಲ್ಲ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ನಿಮ್ಮ ಜೊತೆ ಇದೆ ಅಂತಾದರೆ ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಇದ್ದವರು ಮಾತ್ರ ಅಪ್ಲೈ ಮಾಡಿ. ಮತ್ತೆ ಪ್ರಾಬ್ಲಮ್ ಆದರೆ ಮತ್ತೆ ನಿಮಗೆ ಅವರು ರೆಸ್ಯೂಮ್ ಸೆಲೆಕ್ಟ್ ಮಾಡಲಿಲ್ಲ, ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಅದು ಇದು ಹೇಳಬೇಡಿ. ಸೊ ಅಪ್ಲೈ ಮಾಡೋ ಮುಂಚೆ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ನ ನೋಡಬೇಕು. ಇಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಫಸ್ಟ್ ನಂಬರ್ 1 ಏನಂತ ಹೇಳಿದರೆ, ಪ್ರೊವೈಡ್ ಯುವರ್ ಇನ್ಫಾರ್ಮೇಷನ್ ಆ್ಯಸ್ ರಿಕ್ವೆಸ್ಟೆಡ್ ಇನ್ ದ ಫಾರ್ಮ್. ಏನು ಹೇಳಿದ್ದಾರೆ, ಫಾರ್ಮ್ ಇದೆ. ಸೊ ಫಾರ್ಮಲ್ಲಿ ಏನು ಇನ್ಫಾರ್ಮೇಷನ್ನ ಕೇಳಿದ್ದಾರೆ ಅದನ್ನೇ ನೀವು ಕೊಡುವಂಥದ್ದು, ಅದು ಕೊಡಲೇಬೇಕು. ಓಕೆ, ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಫಾರ್ಮಲ್ಲಿ ಏನು ಕೇಳಿದ್ದಾರೆ ಅದು ನೀವು ಇಲ್ಲಿ ಫಿಲಪ್ ಮಾಡಬೇಕು ಫಾರ್ಮಲ್ಲಿ. ನೆಕ್ಸ್ಟ್ ಸ್ಟೆಪ್ 2, ಕಂಪ್ಲೀಟ್ ಅ ಸ್ಮಾಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಸೊ ನಿಮಗೆ ಇದು ಒಂದು ಟೆಸ್ಟ್ ಇದೆ, ಇಲ್ಲಿ ಇನ್ಫಾರ್ಮೇಷನ್ನ ನೀವು ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ ಮೇಲೆ, ಫಿಲ್ ಮಾಡಿದ ಮೇಲೆ ನಿಮಗೆ ಒಂದು ಇಲ್ಲಿ ಟೆಸ್ಟ್ ಇದೆ. ಓಕೆ. ನಂಬರ್ 3, ಕ್ರಿಯೇಟ್ ಯುವರ್ ಸೆಲ್ಫಿ ವಿಡಿಯೋ ಇನ್ ಎ ಸ್ಪೆಸಿಫೈಡ್ ಫಾರ್ಮ್ಯಾಟ್ ಆ್ಯಂಡ್ ಅಪ್ಲೋಡ್ ಇಟ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದರೆ, ನೀವೊಂದು ನಿಮ್ಮದೇ ಮುಖವನ್ನು ತೋರಿಸಿ ಒಂದು ವಿಡಿಯೋ ಮಾಡಲಿಕ್ಕಿದೆ. ಓಕೆ, ಸ್ಪೆಸಿಫೈಡ್ ಒಂದು ಫಾರ್ಮ್ಯಾಟಲ್ಲಿ ವಿಡಿಯೋವನ್ನು ಮಾಡಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನಂಬರ್ 4, ಕೀಪ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್, ಯುವರ್ ಫೋಟೋ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರೆಡಿ ಟು ಅಪ್ಲೋಡ್. ಸೊ ಇಲ್ಲಿ ಇಷ್ಟು 3 ಸ್ಟೆಪ್ಸ್ ಆದಮೇಲೆ ನೀವು ನಿಮ್ಮದು ಡಾಕ್ಯುಮೆಂಟ್ಸನ್ನು ಎಲ್ಲ ರೆಡಿ ಇಡಬೇಕು. ಆವಾಗಲೇ ಫಾರ್ಮ್ ಫಿಲಪ್ ಮಾಡುವಾಗಲೇ, ಮತ್ತೆ ಅಲ್ಲ, ಫಾರ್ಮ್ ಫಿಲಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಅಲ್ಲ, ಫಾರ್ಮ್ ಫಿಲಪ್ ಮಾಡುವಾಗಲೇ, ಇಷ್ಟು ಪ್ರೋಸೆಸ್ ಮಾಡುವಾಗಲೇ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದು. ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ ನೀವು ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ ಹತ್ರನೇ ಇಟ್ಕೊಳ್ಳಿ. ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್. ಓಕೆ, ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕೆಳಗೆ ಬಂದ ಮೇಲೆ ಸೊ ನಿಮಗೆ ಏನು ಕಂಪೆನಿದು ಬೆನಿಫಿಟ್ಸ್ ಇದೆ ಅದು ನಿಮಗೆ ಸೂಟೇಬಲ್ಲ, ನಿಮಗೆ ಓಕೆ ಅಂತ ಹೇಳಿದರೆ ಕೂಡ ಮಾತ್ರ ಅಪ್ಲೈ ಮಾಡಿ. ಕೆಲವರಿಗೆ ಅಪ್ಲೈ ಮಾಡಿದ ಮೇಲೆ ಅವ್ರು ನೋಡ್ತಾರೆ, ಮತ್ತು ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಚೆಕ್ ಮಾಡ್ತೀರಿ. ಸೊ ಆವಾಗ ಇಲ್ಲಿ ಇದು ಬೆನಿಫಿಟ್ಸ್ ಎಲ್ಲ ನಿಮಗೆ ಇಷ್ಟ ಇಲ್ಲ, ಅವರದ್ದು ಟೈಮಿಂಗ್ಸ್ ಫ್ಲೆಕ್ಸಿಬಿಲಿಟಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಮತ್ತೆ ಓ ಅಂತ ಹೇಳ್ತೀರಿ. ಆವಾಗ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಎಲ್ಲ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೋಡಿ. ಸೊ ಬೆನಿಫಿಟ್ಸ್ ಏನಿದೆ, ಆರ್ ಬೆನಿಫಿಟ್ಸ್ ಆರ್ ಆಪರ್ಚುನಿಟಿ ಟು ಅರ್ನ್ ಅಪ್ ಟು ರೇಟ್ಸ್ 25,000 ಪರ್ ಮಂತ್. ತಿಂಗಳಿಗೆ ಇಲ್ಲಿ ನಿಮಗೆ 25,000 ಸಿಗ್ತದೆ. ಓಕೆ. ನೆಕ್ಸ್ಟ್ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಮಾಡುವಂಥ ಕೆಲಸ. ವೀಕ್ ಸ್ಯಾಲ್ರಿ ಪೇಔಟ್ ಮಾಡ್ತಾರೆ, ವಾರಕ್ಕೆ ಕೂಡ ನಿಮಗೆ ಸ್ಯಾಲ್ರಿ ಇಲ್ಲಿ ಕೊಡ್ತಾರೆ. ನೆಕ್ಸ್ಟು ಟೆಲಿಕಾಲಿಂಗ್ ಕೆಲಸ ನಿಮಗೆ. ಓಕೆ. ಮತ್ತು ಒಂದು ಒಳ್ಳೆಯ ಖುಷಿಯ ವಿಷಯ ಅಂತ ಹೇಳಿದರೆ ಇಲ್ಲಿ ನೋ ಸೇಲ್ಸ್ ಟಾರ್ಗೆಟ್. ಈ ಸೇಲ್ಸಲ್ಲಿ ನಿಮಗೆ ಟಾರ್ಗೆಟ್ ಇಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂದರೆ ನಿಮಗೆ ಬೇಕಾದ ಟೈಮಲ್ಲಿ ಕೂತ್ಕೊಂಡು ಮಾಡುವಂಥದ್ದು, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ಓಕೆ. ನೆಕ್ಸ್ಟು ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್. ನಿಮಗೆ ಬ್ಯಾಕ್ ಆ್ಯಂಡ್ ಟೀಮ್ನವರ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೂಡ ಇರ್ತದೆ ದಿನಾಲು, ಮತ್ತು ಅವರು ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಯಾರಿಗಿದು ವರ್ಕ್ ಕೆಲವೊಮ್ಮೆ ಗೊತ್ತಿರೋದಿಲ್ಲ, ಅದಕ್ಕೆ ಏನಾದರೂ ನಿಮಗೆ ಕ್ವಶನ್ಸ್ ಏನಾದರೂ ಡೌಟ್ ಇದ್ದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಕೆಲವರು ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನೋಡಿ ಯಾವುದಂತ. ಡಸ್ ದ ಕಂಪನಿ ಪ್ರೊವೈಡ್ ಆ್ಯನ್ ಆಫರ್ ಲೆಟರ್ ಆರ್ ಎಕ್ಸ್ಪೀರಿಯನ್ಸ್ ಲೆಟರ್ ಫಾರ್ ದಿಸ್ ಪ್ರೊಫೈಲ್? ಇದು ನಿಮಗೆ ಎಲ್ಲರಿಗೂ ಡೌಟ್ ಇರುವಂಥದ್ದೇ. ಕಂಪನಿಯವರು ಆಫರ್ ಲೆಟರ್ ಕೊಡ್ತಾರಾ, ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರಾ ಎಕ್ಸ್ಪೀರಿಯನ್ಸ್ ಆದಮೇಲೆ ಅಂತ ಹೇಳಿ. ನೋ ಆಫರ್ ಲೆಟರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆರ್ ಪ್ರೊವೈಡೆಡ್ ಸಿನ್ಸ್ ಇಟ್ ಈಸ್ ಅ ಫ್ರೀಲ್ಯಾನ್ಸರ್ ಪ್ರೊಫೈಲ್. ಸೊ ಇಲ್ಲಿ ನಿಮಗೆ ಆಫರ್ ಲೆಟರ್ ಕೊಡೋದಿಲ್ಲ, ಅದು ಕಂಪನಿಯ ವೆಬ್ಸೈಟಲ್ಲೇ ನೋಡಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು. ಮತ್ತೆ ನೀವು ಅಪ್ಲೈ ಮಾಡಿದ ಮೇಲೆ ಮತ್ತೆ ಇದು ಇನ್ಫಾರ್ಮೇಷನ್ ನೋಡಿದರೆ ಅದಿಲ್ಲ ಇದು ಇಲ್ಲ ಅಂತ ಹೇಳಬೇಡಿ, ಮೊದಲೇ ನೋಡಿ. ಯಾಕಂದರೆ ಇದು ಎಲ್ಲ ಕೆಲಸಕ್ಕೂ ನಮಗೆ ಆಫರ್ ಲೆಟರ್ ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೋ ಆಫರ್ ಲೆಟರ್ ಇಲ್ಲ, ಆಫರ್ ಲೆಟರ್ ಕೊಡೋದಿಲ್ಲ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಲೆಟರ್ ಆಲ್ಸೋ ನಾಟ್ ಪ್ರೊವೈಡೆಡ್
ಬಿಕಾಸ್ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಕೊಡೋದಿಲ್ಲ ನಿಮಗೆ. ಯಾಕಂತ ಹೇಳಿದರೆ ಇದು ಫ್ರೀಲ್ಯಾನ್ಸಿಂಗ್ ಪ್ರೊಫೈಲ್ ಆದ ಕಾರಣ. ಆಲ್ ದ ಕಮ್ಯುನಿಕೇಷನ್ಸ್ ಆರ್ ಶೇರ್ಡ್ ಓವರ್ ಇಮೇಲ್ ಆರ್ ವಾಟ್ಸಪ್ ಬೋತ್ ರಿಜಿಸ್ಟರ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮನ್ನು ರಿಜಿಸ್ಟರ್ ಮಾಡಿ ಫಿಲ್ಲಪ್ ಮಾಡ್ತೀರಿ ಫಾರ್ಮನ್ನು, ಅವರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರಂತ ಹೇಳಿದರೆ ಒಂದು ಇಮೇಲ್ ಐ ಡಿಗೆ ಮತ್ತು ನಿಮ್ಮ ವಾಟ್ಸಪ್ ನಂಬರಿಗೆ. ಓಕೆ, ಇಮೇಲ್ ಐ ಡಿಗೆ ಅಥವಾ ವಾಟ್ಸಪ್ ನಂಬರ್ಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್, ವಿಲ್ ಬಿ ಪೇಯ್ಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್. ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಪೇ ಮಾಡ್ತಾರಾ ಅಂತ. ಓಕೆ, ಟ್ರೈನಿಂಗ್ ಪೀರಿಯಡಲ್ಲಿ ಸ್ಯಾಲ್ರಿ ಉಂಟಾ? ಸೊ ನೋ, ಯು ವಿಲ್ ನಾಟ್ ಪೇಯ್ಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್. ಯು ವಿಲ್ ರಿಸೀವ್ ದ ಪೇ ಔಟ್ ಒನ್ಸ್ ಯು ಸ್ಟಾರ್ಟಿಂಗ್ ವರ್ಕಿಂಗ್. ಸೊ ಇಲ್ಲಿ ಏನಂತ ಹೇಳಿದ್ರೆ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಸ್ಯಾಲ್ರಿ ಪೇಮೆಂಟ್ ಮಾಡೋದಿಲ್ಲ. ಯಾವಾಗ ಮಾಡೋದು ಅಂತ ಹೇಳಿದರೆ ಟ್ರೈನಿಂಗ್ ಪೀರಿಯಡ್ ಆಗಿ ಯು ವಿಲ್ ರಿಸೀವ್ ಪೇ ಔಟ್ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್. ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀರಲ್ವ, ಆವಾಗ ನಿಮಗೆ ಇಲ್ಲಿ ಪೇ ಮಾಡಲಿಕ್ಕೆ ಸ್ಯಾಲ್ರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಈಸ್ ದೇರ್ ಎ ಬಾಂಡ್ ದ್ಯಾಟ್ ಐ ನೀಡ್ ಟು ಸೈನ್. ಇಲ್ಲೇನಾದರೂ ಬಾಂಡ್ ಪೇಪರ್ ಇದೆಯಾ, ಅಗ್ರಿಮೆಂಟ್ ಏನಾದರೂ ಇದೆಯಾ? ಇಲ್ಲ, ನೋ, ಯು ಡು ನಾಟ್ ನೀಡ್ ಟು ಸೈನ್ ಎನಿ ಬಾಂಡ್, ಓನ್ಲಿ ಎ ವರ್ಕ್ ಅಗ್ರಿಮೆಂಟ್ ನೀಡ್ಸ್ ಟು ಬಿ ಸೈನ್ಡ್. ಸೊ ಇಲ್ಲಿ ಬಾಂಡ್ ಅಂತ ಏನೂ ಇಲ್ಲ, ಕಾಂಟ್ರಾಕ್ಟ್ ಎಲ್ಲ ಏನೂ ಇಲ್ಲ, ಒಂದು ಅಗ್ರಿಮೆಂಟ್ ಇದೆ. ಓಕೆ, ವರ್ಕ್ ಮಾಡಲಿಕ್ಕೆ. ಸೊ ಅದಕ್ಕೆ ನೀವು ಸೈನ್ ಮಾಡಬೇಕು. ನೆಕ್ಸ್ಟ್, ಹೌ ಮೆನಿ ಅವರ್ಸ್ ಆರ್ ಡೇಸ್ ಡು ಐ ನೀಡ್ ಟು ವರ್ಕ್. ಎಷ್ಟು ಗಂಟೆ ಅಥವಾ ದಿನಗಳು ನೀವು ಇದನ್ನು ಕೆಲಸ ಮಾಡಲಿಕ್ಕೆ? ಯು ಹ್ಯಾವ್ ಟು ವರ್ಕ್ 3 hours ಅ ಡೇ ಆ್ಯಂಡ್ 4 days ಅ ವೀಕ್ ಟು ಬಿ ಎಲಿಜಿಬಲ್ ಫಾರ್ ದ ಪೇ ಔಟ್. ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗಬೇಕಂತಾದರೆ, ಅವರು ಇಟ್ಟದ್ದು ಸ್ಯಾಲ್ರಿ ಸಿಗಬೇಕಂತಾದರೆ ನೀವು 3 ಗಂಟೆ ಕೆಲಸ ಮಾಡಬೇಕು. ಓಕೆ, ದಿನಕ್ಕೆ 3 ಗಂಟೆ ಕೆಲಸ ಮಾಡಲೇಬೇಕು ಮತ್ತು ವಾರಕ್ಕೆ 4 ದಿನ ಕೆಲಸ. ಓಕೆ, 4 days ಅ ವೀಕ್, 4 ದಿನ ಕೆಲಸ. ಎಲಿಜಿಬಲ್ ನಿಮಗೆ ಪೇ ಔಟ್, ನೀವು ಇಷ್ಟೇ ಸ್ಯಾಲ್ರಿಗೆ ನೀವು ಎಲಿಜಿಬಲ್ ಆಗಬೇಕಂತಾದರೆ, ಪೇ ಔಟ್ ಮಾಡಲಿಕ್ಕೆ ನಿಮಗೆ ಸ್ಯಾಲ್ರಿ ಬೇಕಂತಾದರೆ ಇಷ್ಟು ಗಂಟೆ, ಒಂದು ದಿನಕ್ಕೆ 3 ಗಂಟೆ ಮತ್ತು ವಾರಕ್ಕೆ 4 ದಿನಗಳು ನೀವು ವರ್ಕ್ ಮಾಡಬೇಕು. ನೆಕ್ಸ್ಟ್ ಒನ್, ವಾಟ್ ಈಸ್ ದ ನೋಟಿಸ್ ಪೀರಿಯಡ್ ಫಾರ್ ದಿಸ್ ಪ್ರೊಫೈಲ್? ದೇರ್ ಇಸ್ ನೋ ನೋಟಿಸ್ ಪೀರಿಯಡ್ ಸಿನ್ಸ್ ಇಟ್ ಈಸ್ ಎ ಫ್ರೀಲ್ಯಾನ್ಸರ್ ಪ್ರೊಫೈಲ್. ಇದು ಫ್ರೀಲ್ಯಾನ್ಸಿಂಗ್ ಪ್ರೊಫೈಲ್ ಆದ ಕಾರಣ ಇಲ್ಲಿ ನಿಮಗೆ ನೋಟಿಸ್ ಪೀರಿಯಡ್ ಇಲ್ಲ. ಓಕೆ, ಒಳ್ಳೆಯದಿದು. ನೆಕ್ಸ್ಟ್, ಹೌ ಡು ಐ ರೆಫರ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟು ದಿಸ್ ಪ್ರೊಫೈಲ್? ಶೇರ್ ದ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಆ್ಯಂಡ್ ಆಸ್ಕ್ ದೆಮ್ ಟು ಅಪ್ಲೈ ಫಾರ್ ದ ಸೇಮ್ ಅಪ್ಲಿಕೇಶನ್ ಫ್ರಮ್ ಲಿಂಕ್ ಇಂಡಿಯಾ ಮಾರ್ಟ್ ಇನ್ / IM ಏಜೆಂಟ್. ಓಕೆ, ಸೊ ನೀವಿಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಈ ಪ್ರೊಫೈಲನ್ನು ಸೆಂಡ್ ಮಾಡಿ ರೆಫರ್ ಮಾಡಬೇಕಂತಾದರೆ, ನಿಮಗೂ ಕೆಲಸ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸಿಗೂ ಕೆಲಸ ಬೇಕಂತಾದರೆ ಇದು ನಿಮ್ಮ ಪ್ರೊಫೈಲನ್ನು ನೀವು ಅವರಿಗೆ ಲಿಂಕ್ ಮುಖಾಂತರ ಶೇರ್ ಮಾಡುವಂಥದ್ದು. ಅಪ್ಲಿಕೇಶನ್ ಫಾರ್ಮನ್ನು ಲಿಂಕ್ ನೀವು ಅವರಿಗೆ ಶೇರ್ ಮಾಡಿ ನಂತರ ಅವರು ಕೂಡ ಹೀಗೇ ಇದೇ ಪ್ರಾಸೆಸ್ಸಲ್ಲಿ ಅಪ್ಲೈ ಮಾಡುವಂಥದ್ದು. ಯಾವುದದು ಲಿಂಕ್ ಅಂತ ಹೇಳಿದರೆ indiamart.in / IM ಕ್ಯಾಪಿಟಲ್ A ಕ್ಯಾಪಿಟಲ್ GENT. I am a agent. Okay, next, define payout structure. There is no fixed salary for the profile and the weekly payout depends on the seller increment done from your end. You are eligible to earn a maximum of 1000 per day. ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇಲ್ಲಿ ಏನೂ ಇಲ್ಲ. ಸೊ ನೀವು ನಿಮ್ಮ ಒಂದು ಈ ಸೇಲ್ಸಿಂದ ಇಂಡಿಯಾ ಮಾರ್ಟ್ರಲ್ಲಿ ನೀವು ಕೆಲಸ ಮಾಡೋದ್ರಿಂದ ದಿನಕ್ಕೆ ನೀವು 1000 ಅರ್ನ್ ಮಾಡ್ಬೋದು, ದಿನಕ್ಕೆ 1000. ಓಕೆ, ಇಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಏನು ಅಂತ ಇಲ್ಲ. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಕಂಪ್ಲೀಟ್ ಮೈ ಟ್ರೈನಿಂಗ್? ಇದು ಎಲ್ಲರಿಗೂ ಒಂದು ಕಾಡುವಂಥ ಒಂದು ಪ್ರಶ್ನೆ. ಇಟ್ ಈಸ್ ಎ 2 days ಸೆಲ್ಫ್ ಟ್ರೈನಿಂಗ್ ಪ್ರೋಗ್ರಾಮ್ ಹ್ಯಾವಿಂಗ್ 9 models and a certification. The training link for upcoming batch is shared by the trainer every Saturday, which needs to be completed by the following Tuesday. ಓಕೆ, ಈ ಟ್ರೈನಿಂಗ್ ಅನ್ನುವಂಥದ್ದು ನಿಮಗೆ ಸೆಲ್ಫ್ ಟ್ರೈನಿಂಗ್ ಪ್ರೋಗ್ರಾಮ್ ನಿಮಗೆ 2 days 2 ದಿನ ಇರ್ತದೆ. ಸರ್ಟಿಫಿಕೇಷನ್ ಮತ್ತು ಟ್ರೈನಿಂಗ್ ಲಿಂಕನ್ನು ನಿಮಗೆ ಕೊಡ್ತಾರೆ, ಬ್ಯಾಚಸ್ ಮಾಡ್ತಾರೆ. ಸೊ ಆ ಬ್ಯಾಚಸಲ್ಲಿ ನಿಮಗೆ ಟ್ರೈನಿಂಗನ್ನು ಲಿಂಕನ್ನು ನಿಮಗೆ ಶೇರ್ ಮಾಡ್ತಾರೆ. ಯಾರು ಶೇರ್ ಮಾಡೋದು? ನಿಮ್ಮ ಟ್ರೈನರ್.
ನಿಮ್ಮ ಬ್ಯಾಚ್ ಈ ಶೇರ್ಡ್ ಬೈ ದ ಟ್ರೈನರ್ ಎವ್ರಿ ಸ್ಯಾಟರ್ಡೆ. ವಾರದ ಶನಿವಾರ, ಎಲ್ಲ ಶನಿವಾರದಲ್ಲಿ ನಿಮಗೆ ಎವ್ರಿ ಸ್ಯಾಟರ್ಡೆ ನಿಮಗೆ ನಿಮ್ಮ ಟ್ರೈನರ್ ಲಿಂಕನ್ನು ಶೇರ್ ಮಾಡ್ತಾರೆ, ಟ್ರೈನಿಂಗ್ ಕೊಡುವಂಥ ಲಿಂಕ್. ಸೊ ಅದಕ್ಕೆ ನೀವು ಜಾಯಿನ್ ಆಗೋದು, ವಿಚ್ ನೀಡ್ಸ್ ಟು ಬಿ ಕಂಪ್ಲೀಟೆಡ್ ಬೈ ದ ಫಾಲೋವಿಂಗ್ ಟ್ಯೂಸ್ಡೇ. ಸೊ ಅದು ಟ್ಯೂಸ್ಡೇ ಅಂದರೆ ಮಂಗಳವಾರ ಒಳಗೆ ಅದು ಟ್ರೈನಿಂಗ್ ಕಂಪ್ಲೀಟ್ ಆಗಬೇಕು. ಸೊ ಹಾಗೆ ನೀವು ಅಲ್ಲಿ ಜಾಯಿನ್ ಆಗಬೇಕಾಗ್ತದೆ. ಇಷ್ಟು ಕರೆಕ್ಟಾಗಿ ಇನ್ಫಾರ್ಮೇಷನ್ ನಾನು ಹೇಳಿದ್ದೇನೆ. ಸೊ ಅಪ್ಲೈ ಮಾಡುವಾಗ ಇಷ್ಟೆಲ್ಲ ಇದು ಉಂಟಲ್ವಾ, ನನಗೆ ಇಲ್ಲಿದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸ್ತಿಲ್ಲ, ಬಟ್ ಇಲ್ಲಿದ್ದು ತುಂಬ ಇಂಪಾರ್ಟೆಂಟ್. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಇದೆ ಅಲ್ವಾ, ಸೊ ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಕೆಲಸಗಳಿಗೂ ಇದು ತುಂಬ ಇಂಪಾರ್ಟೆಂಟೇ. ಓಕೆ, ಮೇಯ್ನ್ ಅಂದರೆ ನಾವು ವರ್ಕ್ ಮಾಡಿದ ಪ್ಲೇಸಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಲೆಟರು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗೆ ಈವನ್ ಆಫರ್ ಲೆಟರ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಮ್ಮೆ ಕೆಲಸದ ಧೈರ್ಯನೇ ಇರೋದಿಲ್ಲ ನಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳುವಾಗ. ಸೊ ಹಾಗಾಗಿ ಇಂಥೆಲ್ಲ ಬೇಸಿಕ್ ಎಲ್ಲ ನಮಗೆ ಇದು ಕೆಲಸದ್ದು ನಾವು ಜಾಯಿನ್ ಆಗೋ ಮುಂಚೆ ತಿಳ್ಕೊಳ್ಬೇಕು. ಸೊ ಸ್ವಲ್ಪ ನೀವು ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ಅಪ್ಲೈ ನಾವು ಅಂತ ಇದೆ ಅಲ್ವಾ, ಅದಕ್ಕೆ ಕ್ಲಿಕ್ ಮಾಡಿ. ಮೇನ್ ವೆಲ್ಕಮ್ ಟು ಇಂಡಿಯಾ ಮಾರ್ಟೆಲ್ ಅಸೋಸಿಯೇಟ್ ಪ್ರೋಗ್ರಾಮ್. ಸೊ ಇದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಇದನ್ನು ಅವರ ಪ್ರೋಗ್ರಾಮನ್ನು ನೋಡಿ. ಅಬೌಟ್ ಇಂಡಿಯಾ ಮಾರ್ಟೆಲ್ ಎಸ್ ಪ್ರೋಗ್ರಾಮ್ ಇದು carefully curated initiative designed for the modern era unlock the potential of a more flexible and productivity style of working from home by joining the community. Over 5,000 ಜನ ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಫ್ರೀಲ್ಯಾನ್ಸರ್ ಆಗಿ, 5,000 ಜನ. ಸೊ ಇಲ್ಲಿ ಹಾಕಿದ್ದಾರೆ, ದ ಪ್ರೋಗ್ರಾಮ್ ವೆಲ್ಕಮ್ಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಬೀಯಿಂಗ್ ಫ್ಲೂಯೆಂಟ್ ಇನ್ ಬೋತ್ ಲ್ಯಾಂಗ್ವೇಜಸ್, ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡಲಿಕ್ಕೆ ಬರಬೇಕು, ಕಂಪ್ಯೂಟರ್ ಗೊತ್ತಿರಬೇಕು, ನೆಕ್ಸ್ಟ್ ಇಂಟರ್ನೆಟ್ ಇರಬೇಕು, ಮೊಬೈಲ್ ನಂಬರ್ ಮತ್ತು ಸಿಮ್ ಕಾರ್ಡ್ ಮತ್ತು ವಾಟ್ಸಪ್ ಆ್ಯಕ್ಟಿವೇಟ್ ಆಗಿರಬೇಕು. ವಾಟ್ಸಪ್ ಇದ್ದೇ ನಂಬರ್ ಕೊಡಿ ಆಯಿತಾ. ಸೊ ಅದಕ್ಕೆಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಮೇಲ್ ಐ ಡಿ ಕೊಡಿ, ಎರಡಕ್ಕೂ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ಬೇಕು, ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು. ನೆಕ್ಸ್ಟು 3-4 ಗಂಟೆ ದಿನಕ್ಕೆ ಕೆಲಸ. ಅವರೇನು ಇಲ್ಲಿ ಚಾರ್ಜ್ ಮಾಡ್ತಾ ಇಲ್ಲ ನಿಮಗೆ, ಇಲ್ಲಿ ಕೊಟ್ಟಿದ್ದಾರೆ ವಿ ಡಿ ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮಿಂಗ್ ಉಂಟಲ್ವ, ಅವರೇನು ನಿಮಗೆ ಚಾರ್ಜ್ ಮಾಡೋದಿಲ್ಲ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಸಪೋರ್ಟ್ ಏಜೆನ್ಸಿ ಆರ್ ವೆಂಡರ್ ಟು ರಿಕ್ರೂಟ್ ಆನ್ ಆರ್ ಬಿಹಾಫ್. ಇವರ ಪರವಾಗಿ ಯಾವುದು ಕೂಡ ಇಲ್ಲಿ ಏಜೆನ್ಸಿ ಇಲ್ಲ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ, ಅಥವಾ ವೆಂಡರ್ ಔಟ್ಸೈಡ್ ರಿಕ್ರೂಟರ್ಸ್ ಯಾರು ಕೂಡ ಇಲ್ಲ. ಓಕೆ, ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತದಲ್ವಾ ಸೈನ್ ಇನ್ ವಿತ್ ಗೂಗಲ್ ಅಂತ ಹೇಳಿ, ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ಎಲ್ಲ ನೀವು ಸೈನ್ ಇನ್ ಮಾಡಿ, ನಿಮ್ಮ ಇಮೇಲ್ ಐ ಡಿ ಹಾಕಿ, ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿ, ಮತ್ತು ಕಂಟಿನ್ಯೂ ಅಂತ ಬರ್ತಾರೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ನಿಮಗೆ ಫಾರ್ಮ್ ಇಲ್ಲಿ ಕಾಣ್ತದೆ. ಓಕೆ, ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರುಂಟು ಅದನ್ನೇ ಹಾಕಿ, ಮೊಬೈಲ್ ನಂಬರನ್ನು ಹಾಕಿ, ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಕೊಡಿ, ಮತ್ತು ಮೊಬೈಲ್ ನಂಬರ್ ಆಧಾರ್ ಕಾರ್ಡಲ್ಲಿ ಕೂಡ ಸೇಮ್ ಇರಬೇಕು, ಮತ್ತು ವಾಟ್ಸಪ್ ನಂಬರನ್ನು ಕೊಡಿ, ಆ್ಯಕ್ಟಿವ್ ಆಗಿರಬೇಕು. ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರ್ ಈಸ್ ವಾಟ್ಸಪ್ ಎನೇಬಲ್ಡ್ ಆ್ಯಂಡ್ ಈಸ್ ಆ್ಯಕ್ಟಿವ್ ಇನ್ ಆ್ಯನ್ ಆ್ಯಂಡ್ರಾಯ್ಡ್ ಡಿವೈಸ್ ಅಂತ ಅದನ್ನು ಕ್ಲಿಕ್ ಮಾಡಿ. ಓಕೆ, ಯಾಕೆಂದರೆ ಮೊಬೈಲ್ ನಂಬರ್ ಕೊಡುವಂಥದ್ದು ಆ್ಯಕ್ಟಿವ್ ಆಗಿರಬೇಕು, ವಾಟ್ಸಪ್ಪಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೀವು ಮೇಲಾ ಫೀಮೇಲಾ, ಆಬ್ವಿಯಸ್ಲಿ ಇಲ್ಲಿ ಮೇಲಿಗೆ ಫೀಮೇಲ್ಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ, ಹುಡುಗರಿಗೆ ಅಪ್ಲೈ ಮಾಡಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ, ಅಥವಾ ನಿಮಗೆ ಹೇಳಲಿಕ್ಕೆ ಬೇಡ ಆದರೆ ಪ್ರಿಫರ್ ನಾಟ್ ಟು ಸೇ ಅಂತ ಹಾಕಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಪಾನ್ ಕಾರ್ಡ್ ನಂಬರ್ ಹಾಕಿ, ಮತ್ತು ಸೇವ್ ಕಂಟಿನ್ಯೂ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್ ನಿಮಗೆ ಟೆಸ್ಟ್ ಇರ್ತದೆ, ಸೆಕೆಂಡ್ ಆಪ್ಷನ್ ಸೇವ್ ಕಂಟಿನ್ಯೂ. ಇಲ್ಲಿ ಲ್ಯಾಂಗ್ವೇಜಸ್ ಇದೆ, ಸೊ ನೀವು ಲ್ಯಾಂಗ್ವೇಜಸ್ ನಿಮಗೆ ಯಾವುದು ನಿಮಗೆ ಲ್ಯಾಂಗ್ವೇಜಸ್ ಗೊತ್ತಿದೆ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ತೆಲುಗು ಆಗಲಿ, ಕನ್ನಡ ಆಗಲಿ, ಅದನ್ನು ಸೆಲೆಕ್ಟ್ ಮಾಡಿ. ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು 0 ಅಂತ ಟೈಪ್ ಮಾಡಿ, ಇಲ್ಲಾಂದರೆ NA ಅಂತ ಹಾಕಿ. ಓಕೆ, ಅದು ಕೂಡ ಹಾಕ್ಬೋದು, ಇಲ್ಲಾಂದರೆ 0 ಅಂತ ಹಾಕ್ಬೋದು. ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಈಗ ನಾನು ಇದು ಪ್ರೊಸೆಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ, ಬಟ್ ನಿಮಗೆ ಹೇಳ್ತೇನೆ ನಾನು ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಪ್ಟಿಟ್ಯೂಡ್ ಟೆಸ್ಟಿಗೆ ನೀವು ಹೋದ್ಮೇಲೆ ಇಲ್ಲಿ ಸೇವ್ ಅಂತ ಕೊಡ್ತಿರಲ್ವ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಆ್ಯಪ್ಟಿಟ್ಯೂಡ್ ಟೆಸ್ಟಿಗೆ ನೀವು ಹೋಗ್ತಿರಲ್ವ ಸೆಕೆಂಡ್ ಇದಕ್ಕೆ. ಸೊ ಆವಾಗ ನಿಮಗೆ ಬರುವಂಥದ್ದು
ಒಂದು ಇನ್ಸ್ಟ್ರಕ್ಷನ್ ನಿಮಗೆ ಬರ್ತದೆ. ಏನಂತ ಹೇಳಿದರೆ ಅವರಿಗೆ ಟೆಸ್ಟ್ ವಿಲ್ ಬಿ ರಿಸೀವ್ಡ್ ಆನ್ ಯುವರ್ ಕರೆಂಟ್ ಇಮೇಲ್ ಅಡ್ರೆಸ್. ಓಕೆ, ನಿಮ್ಮ ಇಮೇಲ್ ಅಡ್ರೆಸ್ಸಿಗೆ ನಿಮಗೆ ರಿಸೀವ್ ಆಗ್ತಾರೆ ಟೆಸ್ಟ್. ದ ಟೆಸ್ಟ್ ವುಡ್ ಓವರ್ 10 ಕ್ವಶನ್ಸ್ ರಿಲೇಟೆಡ್ ಟು ಆಪ್ಟಿಟ್ಯೂಡ್, ಲಾಜಿಕಲ್, ರೀಸನಿಂಗ್ ಆ್ಯಂಡ್ ವರ್ಬಲ್ ಎಬಿಲಿಟಿ. 10 ಕ್ವಶನ್ಸ್ ಇರ್ತಾರೆ ನಿಮಗೆ. ಆಲ್ ಕ್ವಶನ್ಸ್ ಆರ್ ಮ್ಯಾಂಡೇಟರಿ. ಎಲ್ಲ ಕ್ವಶನ್ ನೀವು ಆನ್ಸರ್ ಮಾಡಲೇಬೇಕು, 10 ಕ್ವಶನ್ಸನ್ನು. ಮತ್ತು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಒಳ್ಳೆಯದಿರಬೇಕು, ಸ್ಟೇಬಲ್ ಆಗಿ. ಫೈಂಡ್ ಅ ಕ್ವಿಟ್ ವೆಲ್ಸ್ ಲಿಟ್ ಸ್ಪೇಸ್ ಟು ಮಿನಿಮೈಸ್ ಡಿಸ್ಟ್ರಾಕ್ಷನ್ಸ್ ಡ್ಯೂರಿಂಗ್ ದ ಟೆಸ್ಟ್. ನೀವು ಟೆಸ್ಟ್ ಇದು ಫಾರ್ಮ್ ನೀವು ಫಿಲ್ಲಪ್ ಮಾಡುವಾಗ ಉಂಟಲ್ವ, ಯಾವುದೇ ನಿಮಗೆ ಡಿಸ್ಟರ್ಬೆನ್ಸ್ ಎಲ್ಲ ಅಥವಾ ಸೌಂಡ್ ಎಲ್ಲ ಏನೂ ಇರಬಾರ್ದು. ಓಕೆ, ಮತ್ತು ಅಲ್ಲಿ ಸ್ಟಾರ್ಟ್ ಟೆಸ್ಟ್ ಅಂತ ಆಪ್ಷನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಇಲ್ಲಿ ಕ್ವಶನ್ ಯಾವುದು ಬರ್ತಾರೆ ಅಂತ ಹೇಳ್ತೇನೆ ಮತ್ತು ಆನ್ಸರ್ ಕೂಡ ಕೊಡ್ತೇನೆ. ಸೊ ಹಾಗಾಗಿ ನೀವು ಅದನ್ನು ಫಿಲ್ಲಪ್ ಮಾಡ್ಬೋದು, ಅಥವಾ ಆನ್ಸರ್ಸ್ ಕ್ವಶನ್ಸ್ ಕೆಲವೊಮ್ಮೆ ಹೆಚ್ಚು ಕಡಿಮೆ ನಿಮಗೆ ಬರ್ಬೋದು, ಆದರೆ ಆದಷ್ಟು ನಿಮಗೆ 90% ನಿಮಗೆ ಕ್ವಶನ್ ನಾನು ಹೇಳಿದ್ದೆ ಸೇಮ್ ಬರ್ತದೆ. ಓಕೆ, ಸೊ ಫಸ್ಟ್ ಒನ್, ವಾಟ್ ಈಸ್ ದ ಪ್ರಿಮ್ಯಾಟರ್ ಆಫ್ ಎ ಟ್ರಯಾಂಗಲ್ ವಿತ್ ಸೈಡ್ಸ್ ಆಫ್ 3 cm, 4 cm ಆ್ಯಂಡ್ 5 cm? ಸೊ ನಿಮಗೆ ಆಲ್ರೆಡಿ ನಾನಲ್ಲಿ ಫಸ್ಟ್ ಕ್ವಶನ್ ಯಾವುದಂತ ಹೇಳಿದೆ, ಯಾಕೆಂದರೆ ನಾನು ಲ್ಯಾಪ್ಟಾಪಲ್ಲಿ ಮಾಡೋದಿಲ್ಲ, ಅದು ತುಂಬ ಇನ್ಫಾರ್ಮೇಷನ್ನ ಫಿಲ್ಲಪ್ ಮಾಡಬೇಕು ಮತ್ತು ನನಗೆ ಅಗತ್ಯ ಕೂಡ ಇಲ್ಲ. ಸೊ ಹಾಗಾಗಿ ನಿಮಗೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡ್ತೇನೆ, ಯಾವ ರೀತಿ ನೀವು ಟೆಸ್ಟನ್ನು ಫಿಲ್ ಮಾಡಬೇಕು ಆನ್ಸರ್ಸನ್ನು ಅಂತ ಹೇಳಿ. ಕ್ವಶನ್ಸ್ ನಂಬರ್ಸು ಕ್ವಶನ್ಗೆ ಸೇಮ್ ಇಲ್ಲದೆ ಇರ್ಬೋದು ನಾನು ಹೇಳುವಂಥದ್ದು, ಬಟ್ ನಿಮಗೆ ಕ್ವಶನ್ಸ್ ಆಚೆ ಈಚೆ ಕೂಡ ಇರ್ಬೋದು, ಆದರೆ ಆಲ್ಮೋಸ್ಟ್ 90% ಸೇಮ್ ಇರ್ತದೆ. ಓಕೆ, ಸೊ ವಿತ್ ಆನ್ಸರ್ಸನ್ನು ನಾನಿಲ್ಲಿ ಹೇಳ್ತೇನೆ. ನಾನೀಗ ಹೇಳಿದ ಕ್ವಶನಿಗೆ 12 cm ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ 3 2 ಅಂದರೆ 2 ಮೇಲೆ ಇದೆ, +4 2 ಅಂತ ಹೇಳಿ ಕ್ವಶನ್ ಮಾರ್ಕ್ ಇದೆ. ಸೊ ಅದರದ್ದು ಆನ್ಸರ್ 25. ನೆಕ್ಸ್ಟ್ ಕ್ವಶನ್ ಇದೆ, ಚೂಸ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಯೂಸ್ ಆಫ್ ದ ಸೂಪರ್ಲೇಟಿವ್ ಫಾರ್ಮ್. She is the tallest girl in the class. Okay, she is the tallest girl in the class. TALLEST ಅಂತ ಕ್ಲಿಕ್ ಮಾಡಿ, ಯಾಕೆಂದರೆ ಕೆಲವಲ್ಲಿ ಆಪ್ಷನ್ಸ್ ಇದೆ. ಶಿ ಈಸ್ ದ ಟಾಲರ್ ಗರ್ಲ್ ಇನ್ ದ ಕ್ಲಾಸ್, ERES ಸ್ವಲ್ಪ ಡಿಫ್ರೆನ್ಸ್ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ಎಲ್ಲ ಆಪ್ಷನ್ಸನ್ನು ನಾನು ಹೇಳಿದ್ದನ್ನು ಕರೆಕ್ಟಾಗಿ ಅಲ್ಲಿ ಆಪ್ಷನ್ಸನ್ನು ನೋಡ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಸಿಮಿಲರ್ ಟು ಎಲ್ಲ ಆನ್ಸರ್ಸ್ ಸ್ವಲ್ಪ ಸೇಮ್ ಇದೆ. ಕೆಲವು ಕಡೆ ಲೆಟರ್ಸ್ ಇಲ್ಲ, ಕೆಲವು ಕಡೆ ಲೆಟರ್ಸ್ ಇದೆ, ಸ್ಪೆಲ್ಲಿಂಗ್ಸ್ ಇದೆ. ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್, ಶಿ ಈಸ್ ದ ಟಾಲರ್ ಗರ್ಲ್ ಇನ್ ದ ಕ್ಲಾಸ್, ಶಿ ಈಸ್ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಹಾಗಿದೆ. ಸೊ ಕರೆಕ್ಟಾಗಿ ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಆನ್ಸರ್. Choose the sentence with proper use of indefinite pronouns. ಆನ್ಸರ್ ಯಾವುದು ಅಂತ ಹೇಳಿದರೆ ಎವ್ರಿವನ್ ಈಸ್ ಇನ್ವೈಟೆಡ್ ಟು ದ ಪಾರ್ಟಿ. ಐಡೆಂಟಿಫೈ ದ ವರ್ಬ್ ಇನ್ ದ ಸೆಂಟೆನ್ಸ್, ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಸೋಫಾ. ಸ್ಲೀಪ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್, ಹೂ ಈಸ್ ನೋನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಮಾಡಿದರೆ ತುಂಬ ಬೆಟರ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಕೊನಕ್ಸನ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಇಂಡಿಯಾ ಸ್ಟೇಟ್? ಒಡಿಸ್ಸಾ. ವಾಟ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಫೌಂಡ್ ಆನ್ ಅರ್ತ್? ಆನ್ಸರ್ ಈಸ್ ಡೈಮಂಡ್. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಗೋ ಇನ್ ಟು ಸ್ಪೇಸ್? Rakesh Sharma. How can you handle a prospect who asks for pricing information immediately? Provide a detailed breakdown of all pricing options. ಸೊ ನಿಮಗೆ ನೆಕ್ಸ್ಟ್ ಪೇಜ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಸೆಲ್ಫಿ ವಿಡಿಯೋ. ಕೈಂಡ್ಲಿ ರೆಫರ್ ಟು ದ ಫಾಲೋವಿಂಗ್ ಕಾಲಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ರೆಕಾರ್ಡ್ ಆ್ಯಂಡ್ ಶೇರ್ ಅ ಸಿಂಗಲ್ ವಿಡಿಯೋ recording with your brief introducing, including fill in all the detail correctly as per the steps given below. ಸೊ ಇಲ್ಲಿ ನೀವು ಸ್ಟೆಪ್ಸ್ ಯಾವುದು ನೋಡ್ಕೊಳ್ಳಿಕ್ಕೆ ಬ್ರೀಫ್ ಆಗಿ ಅಂತ ಹೇಳಿದ್ರೆ, ರೆಕಾರ್ಡ್ ಅ ಸೆಲ್ಫಿ ವಿಡಿಯೋ ವಿತ್ ಯು ಡೀಟೇಲ್ ಆ್ಯಂಡ್ ಗಿವನ್ ಸ್ಕ್ರಿಪ್ಟ್. ಇಲ್ಲೊಂದು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ,
ಅದರ ಪ್ರಕಾರನೇ ನೀವು ವಿಡಿಯೋ ಮಾಡಬೇಕು. ಓಕೆ, ಸೆಲ್ಫಿ ವಿಡಿಯೋ ಮಾಡಲಿಕ್ಕೆ hint, you may choose to write down the script or use someone else's phone is to record the script. ಸೊ ನೀವು ಅವ್ರಿಗೆ ಈಗ ಸ್ಕ್ರಿಪ್ಟ್ ಬೇಕಲ್ವಾ, ನೀವು ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ. ಸೊ ನೀವು ಮಾತನಾಡುವಾಗ ಸ್ಕ್ರಿಪ್ಟನ್ನು ಹೇಳುವಾಗ ಬೇರೆಯವ್ರದ್ದು ಮೊಬೈಲನ್ನು ಹಿಡ್ಕೊಂಡು ರೆಕಾರ್ಡ್ ಮಾಡಿದರೂ ಆಗ್ತದೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ, ಅಥವಾ ನೀವೊಂದು ಬರೆದುಕೊಂಡು ಓದಿ ಹೇಳಿದರೂ ಆಗ್ತದೆ. ಓಕೆ, ನೆಕ್ಸ್ಟ್, ಅಪ್ಲೋಡ್ ದ ವಿಡಿಯೋ ಇನ್ ದ ಗೂಗಲ್ ಡ್ರೈವ್ ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ವಿಡಿಯೋ ಗಿವನ್ ಬಿಲೋ ಫಾರ್ ರೆಫರೆನ್ಸ್. ಗೂಗಲ್ ಡ್ರೈವ್ ಮುಖಾಂತರ ನೀವು ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು. ಪ್ಲೀಸ್ ಸಿ ದ ಬಿಲೋ ವಿಡಿಯೋ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ವಿಡಿಯೋ ಫೈಲ್ ಹ್ಯಾಸ್ ಟು ಬಿ ಅಪ್ಲೋಡೆಡ್ ಇನ್ ದ ಸಿಸ್ಟಮ್ಸ್, ವಿಲ್ ಆಲ್ ದ ನೆಸಸರಿ ಚೇಂಜಸ್ ಇನ್ ದ ಪರ್ಮಿಷನ್ ಸೆಟ್ಟಿಂಗ್ಸ್. ಇಲ್ಲೊಂದು ವಿಡಿಯೋ ಕೊಟ್ಟಿದ್ದಾರೆ. ಸೊ ಅದನ್ನು ವಿಡಿಯೋ ನಿಮಗೆ ಯಾವ ರೀತಿ ನೀವು ಡೌನ್ಲೋಡ್ ಮತ್ತು ಅಪ್ಲೋಡ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಬೇಕು. ಅಲ್ಲಿ ವಿಡಿಯೋ ಕೊಟ್ಟಿದ್ದಾರೆ, ಮೆಥಡ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಸಿಸ್ಟಮಲ್ಲಿ ಹೇಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು. ವಿಡಿಯೋ ಅನ್ನೋದು ಮ್ಯಾಕ್ಸಿಮಮ್ 2 ನಿಮಿಷ ಇದ್ದರೆ ಸಾಕು. ಓಕೆ, 2 ನಿಮಿಷ ಇರಬೇಕು. ಅಂದರೆ 2 ನಿಮಿಷ .1 ಆ ರೀತಿ ಇರಬಾರ್ದು. 2 ನಿಮಿಷ ಅಂದರೆ 2 ನಿಮಿಷನೇ ಇರಬೇಕು. ಅದಕ್ಕಿಂತ ನೀವು ಕಮ್ಮಿ ಮಾಡಿದರೂ ಪರವಾಗಿಲ್ಲ, 1.5 ನಿಮಿಷ ಆ ರೀತಿ ಮಾಡಿದರೂ ಪರವಾಗಿಲ್ಲ. ಓಕೆ, ನೀವೀಗ ಸ್ಕ್ರಿಪ್ಟ್ ಯಾವುದು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದರೆ, ಏನು ಸ್ಕ್ರಿಪ್ಟ್ ಇದೆ ಅಂತ ಹೇಳಿದರೆ, ರೆಕಾರ್ಡಿಂಗ್ ಸೆಲ್ಫಿ ವಿಡಿಯೋ ಅಂತ ಇದೆ ಅಲ್ವಾ. ಸೊ ಕೈಂಡ್ಲಿ ರೆಫರ್ ದ ಫಾಲೋವಿಂಗ್ ಕಾಲಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ರೆಕಾರ್ಡ್ ಆ್ಯಂಡ್ ಶೇರ್ ಅ ಸಿಂಗಲ್ ವಿಡಿಯೋ ರೆಕಾರ್ಡಿಂಗ್ ವಿತ್ ಯೋರ್ ಬ್ರೀಫ್ ಇಂಟ್ರಡಕ್ಷನ್ ಇನ್ಕ್ಲೂಡಿಂಗ್. ಸೊ ಇಲ್ಲಿ ಸೆಲ್ಫಿ ಅಂತ ಇದು ಸೆಲ್ಫಿ ವಿಡಿಯೋದಲ್ಲಿ ನಿಮಗೆ ಇಂಟ್ರಡಕ್ಷನ್ ಕೊಡುವಂಥದ್ದು. ಓಕೆ, ಅದೇ ಸ್ಕ್ರಿಪ್ಟ್. ನಿಮ್ಮ ಹೆಸರು ಹೇಳಬೇಕು, ಎಜುಕೇಷನಲ್ ಬ್ಯಾಕ್ಗ್ರೌಂಡ್, 10ನೇ ತರಗತಿಯ, 2nd PUC, ಡಿಪ್ಲೊಮಾವ, ಗ್ರ್ಯಾಜುಯೇಷನ್ನ, ಡಿಗ್ರಿ ಮಾಡಿದ್ದೀರಾ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಾ, ಮತ್ತು ನಿಮ್ಮದು ಪರ್ಸೆಂಟೇಜ್ ಕೂಡ ಹೇಳಬೇಕು. ಓಕೆ, ನೆಕ್ಸ್ಟ್ ನಿಮ್ಮದು ಲೊಕೇಶನ್, ಕರೆಂಟ್ ಯಾವ ಪ್ಲೇಸಲ್ಲಿದ್ದೀರಾ, ಕರೆಂಟ್ ಯಾವ ನಿಮ್ಮದು ಸ್ಥಳ ಯಾವುದು, ಲೊಕೇಶನ್ ಯಾವುದಂತ, ಮತ್ತು ಕ್ರಿಯೇಟ್ ಅ ಗೂಗಲ್ ಲಿಂಕ್ ಫಾರ್ ದ ವಿಡಿಯೋ ಆ್ಯಂಡ್ ಪೇಸ್ಟ್ ದ ಲಿಂಕ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ಓಕೆ, ಸೊ ಒಂದು ಲಿಂಕನ್ನು ಕ್ರಿಯೇಟ್ ಮಾಡಬೇಕು, ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಆ ಲಿಂಕನ್ನು ನೀವು ಯಾವುದಕ್ಕೆ ನೆಕ್ಸ್ಟ್ ಸೆಕ್ಷನ್ನಿಗೆ ಅಪ್ಲೋಡ್ ಮಾಡಬೇಕು. ಸೊ ಅಷ್ಟು ನೀವು ಇಂಟ್ರಡಕ್ಷನ್ ಕೊಟ್ಟಾದಮೇಲೆ ಅದರ ಜೊತೆಗೇ ಕಾಲಿಂಗ್ ಸ್ಕ್ರಿಪ್ಟ್ ಇದೆ ಕೆಳಗೆ. ಓಕೆ, ಹಾಯ್ ನಮ್ರತಾ, ಐ ಆಮ್, ನಿಮ್ಮ ಹೆಸರು ಹೇಳಿ ಏನು ಅಂತ ಹೇಳಿ, ಕಾಲಿಂಗ್ ಟು ಆ್ಯಕ್ಟಿವೇಟ್ ಯುವರ್ ಫ್ರೀ ಸೆಲ್ಲರ್ ಪ್ರೊಫೈಲ್ ಆನ್ ಇಂಡಿಯಾ ಮಾರ್ಟ್. This is a complimentary service to active your free seller profile. We just need to update a few basic information so that you can start getting buyer inquiries from tomorrow. ಹಿಂದಿಯಲ್ಲಾದರೆ ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷಲ್ಲಿದೆ. ಓಕೆ, ಸೊ ಯಾಕೆಂದರೆ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ ಮ್ಯಾಂಡೇಟರಿ ಅಲ್ವಾ, ಇಂಪಾರ್ಟೆಂಟ್. ಸೊ ಹಾಗಾಗಿ 2 ಲ್ಯಾಂಗ್ವೇಜಲ್ಲಿ ಇಲ್ಲಿ ಸ್ಕ್ರಿಪ್ಟ್ ಇದೆ. ಸೊ ಲಾಸ್ಟಿಗೆ ಈ ಸ್ಕ್ರಿಪ್ಟ್ ಪ್ರಕಾರ ಎಲ್ಲ ಓದಿ ಹೇಳ್ತಾರೆ ಆಯಿತು. ಫಸ್ಟ್ ಇಂಟ್ರಡಕ್ಷನ್ ಕೊಡಬೇಕು ನೀವು ನಿಮ್ಮದು. ಓಕೆ, ಇಲ್ಲಿದ್ದ ಪ್ರಕಾರ ನೆಕ್ಸ್ಟ್ ಈ ರೀತಿ ಸ್ಕ್ರಿಪ್ಟ್ ಅದ್ರ ಜೊತೆಗೇ ಹೇಳಬೇಕು. ಓಕೆ, ಇವಾಗ ನಿಮ್ಮದು ವಿಡಿಯೋ ಮಾಡಿದ ಲಿಂಕ್ ಇದೆ ಅಲ್ವಾ. ಸೊ ವಿಡಿಯೋ ಲಿಂಕನ್ನು ಅಲ್ಲಿ ಲಿಂಕ್ ಅಂತ ಬಾಕ್ಸ್ ಕಾಣ್ತಾ ಇರಬೇಕು ನಿಮಗೆ, ಅಲ್ಲಿ ಹಾಕಬೇಕು. ಅದಕ್ಕೆ ಹೇಳಿದ್ದು ನಿಮಗೆ ವಿಡಿಯೋ ಲಿಂಕ್ ಬೇಕಾದರೆ ಉಂಟಲ್ಲ, ನಿಮ್ಮದೇ ವಿಡಿಯೋ ಲಿಂಕ್ ಬೇಕಾದರೆ ನಿಮಗೆ ನೀವು ಗೂಗಲ್ ಡ್ರೈವಲ್ಲಿ ಮಾಡಬೇಕು ವಿಡಿಯೋ. ಓಕೆ, ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ಲಿಂಕ್ ಸಿಗ್ತದೆ. ನೆಕ್ಸ್ಟ್ ಅಲ್ಲಿ ಸಬ್ಮಿಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಯಾವುದು ಇಷ್ಟ ಆದಮೇಲೆ 3rd ಆಪ್ಷನ್ ಸಬ್ಮಿಟ್ ಅಂತ, ಇದು ಪ್ರೋಸೆಸ್ ಆಯಿತು. 2nd ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಯಿತು. ಈಗ ಎಜುಕೇಷನ್ ಡೀಟೇಲ್ಸ್ ಅಂತ ಇದೆ, ಅದನ್ನೆಲ್ಲ ನೀವು ಫಿಲ್ಅಪ್ ಮಾಡಬೇಕು. ಯಾವುದು ಎಜುಕೇಷನ್ ಡೀಟೇಲ್ಸ್ ನಿಮಗೆ ಗೊತ್ತಿರುವಂಥದ್ದು. ಓಕೆ, ಫಸ್ಟ್ 1 ಕ್ವಾಲಿಫಿಕೇಷನ್ ಏನು, ಬೋರ್ಡ್ ಯೂನಿವರ್ಸಿಟಿ ಯಾವ, ಹೈಸ್ಕೂಲ್ ಆದರೆ ಅಥವಾ ಕಾಲೇಜ್ ಆದರೆ ನೀವು ಯಾವ ಬೋರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಿ, ಮ್ಯಾಂಗ್ಳೂರು ಯೂನಿವರ್ಸಿಟಿಯಾ, ಮೈಸೂರು ಯೂನಿವರ್ಸಿಟಿಯಾ. ಸೊ ಅದನ್ನು ಕ್ಲಿಕ್ ಮಾಡಿ. ಪರ್ಸೆಂಟೇಜ್ ಎಷ್ಟು, ಮತ್ತು ಕೋರ್ಸ್ ಯಾವುದು, ಯಾವ ವರ್ಷದಲ್ಲಿ ನೀವು ಪಾಸಾಗಿರೋದು, ಅದನ್ನೆಲ್ಲ ಹಾಕಿ ಸೇವ್ ಮತ್ತು ಕಂಟಿನ್ಯೂ ಅಂತ ಕೊಡಿ. ಇದು ಈಸಿ ಆಗಿದೆ ಪ್ರೋಸೆಸ್. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಅದನ್ನೆಲ್ಲ ಹಾಕಬೇಕು. KYC ವೆರಿಫಿಕೇಷನ್ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ನಿಮಗೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಕೇಳ್ತಾರೆ. ಪಾನ್ ಕಾರ್ಡ್ ಹಾಕಿದ್ಮೇಲೆ ನಂಬರ್ ವೆರಿಫೈ ಅಂತ ಕೊಡಿ, ಆಧಾರ್ ಕಾರ್ಡ್ ಅಂತ ಹಾಕಿದ್ಮೇಲೆ ವೆರಿಫೈ ಅಂತ ಕೊಡಿ, ಮತ್ತು ಸೇವ್ ಕಂಟಿನ್ಯೂ ಅಂತ ಕೊಡಿ. ಲಾಸ್ಟಿಗೆ ಒಂದು ಆಪ್ಷನ್ ಇದೆ ಬ್ಯಾಂಕ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಹೇಳಿ, ಅದನ್ನು ಅಲ್ಲಿ ಫಿಲ್ ಮಾಡಿದರೆ ಆಯಿತು. ಸೊ ಇಷ್ಟು ಆಪ್ಷನ್ ನಾನು ಯಾಕೆ ಹೇಳಿದಂತ ಹೇಳಿದರೆ, ಲ್ಯಾಪ್ಟಾಪಲ್ಲಿ ನನಗೆ ಇದು ಪ್ರೋಸೆಸ್ ಅಪ್ಲೈ ಮಾಡಲಿಕ್ಕಿಲ್ಲ, ಸೊ ಹಾಗಾಗಿ ನಾನು ಹೇಳಿಲ್ಲ. ಬಟ್ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಯ್ತು, ಕೊಟ್ಟೆ ನಾನು. ಒಂದು ಮಾತ್ರ ಏನು ಹೇಳ್ತೇನೆ ಗೊತ್ತುಂಟು, ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ನಿಮಗೆ ನೀವು
ಕ್ವಶನ್ಸ್ ಏನಾದರೂ ನಾನು ಹೇಳಿರುವಂಥ ಕ್ವಶನ್ಸ್ ಬರಲಿಲ್ಲ, ಡಿಫ್ರೆಂಟ್ ಕ್ವಶನ್ಸ್ ಬಂತು, ಸೊ ಆವಾಗ ನೀವು ಚಾಟ್ ಜಿ ಪಿ ಟಿಯಲ್ಲಿ ನೋಡ್ಬೋದು, ಅಲ್ಲಿ ಆನ್ಸರ್ಸ್ ನಿಮಗೆ ಬರ್ತದೆ. ಆದರೆ ಅದನ್ನು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿಗೆ. ಸೊ ನೀವು ಜೆಮಿನಿ ಅಂತ ಇದೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡಿ ನೀವು ಆನ್ಸರ್ಸನ್ನು ಇಲ್ಲಿ ನೋಡಿಕೊಂಡು ಇಲ್ಲಿ ಬೇಕಾದರೆ ಆಪ್ಷನ್ ಚೂಸ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಕೂಡ ಮಾಡ್ಬೋದು. ಅಥವಾ ನೀವು ಮೊಬೈಲಲ್ಲಿ ನಿಮ್ಮ ಸಪ್ರೇಟ್ ಲ್ಯಾಪ್ಟಾಪಲ್ಲಿ ನೀವು ಇದು ಟೆಸ್ಟ್ ಕೊಟ್ಟಾಗ ಅಲ್ಲಿ ನೀವು ನಿಮ್ಮ ಯಾರ್ದಾದ್ರು ಮೊಬೈಲ್ ತೆಗೆದುಕೊಂಡು ಸೊ ಅಲ್ಲಿ ನೀವು ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಅಂದರೆ ಕ್ವಶನನ್ನು ಅಲ್ಲಿ ಟೈಪ್ ಮಾಡಿ ಚಾಟ್ ಜಿ ಪಿ ಟಿಯಲ್ಲಿ, ಸೊ ಹಾಗೆ ಕೂಡ ಆನ್ಸರ್ಸ್ ಬಂದೇ ಬರ್ತದೆ. ಸೊ ನೀವು ಹೇಗೂ ಬೇಕಾದರೂ ಮಾಡ್ಬೋದು. ಆದರೆ ಡೈರೆಕ್ಟ್ ಲ್ಯಾಪ್ಟಾಪಲ್ಲಿಯೇ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ನಿಮಗೆ ಇಷ್ಟು ಪ್ರೊಸೆಸಲ್ಲಿ ಎಲ್ಲ ನಿಮಗೆ ಹೇಳಿದ್ದೇನೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್, ಕ್ವಶನ್ಸ್, ಆನ್ಸರ್ಸ್, ಬೆನಿಫಿಟ್ಸ್, ರಿಕ್ವೈರ್ಮೆಂಟ್ಸ್ ಎಲ್ಲನೂ ನಾನು ನಿಮಗೆ ಹೇಳಿದ್ದೇನೆ ಕಂಪ್ಲೀಟಾಗಿ. ಇದೆಲ್ಲ ಆದಮೇಲೆ ನಿಮ್ಗೆ ಏನಿದೆ ಇವಾಗ ಟ್ರೈನಿಂಗ್ ಇದೆ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಇದಿದೆ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ವರ್ಕಿಗೆ ಜಾಯ್ನ್ ಆಗೋ ಮೊದಲು ಟ್ರೈನಿಂಗಲ್ಲಿ ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತಾರೆ, ಅದು ಈಸಿ ಇರ್ತದೆ, ಆನ್ಸರ್ ಮಾಡ್ಬೋದು. ಜನರಲಾಗಿ ಕ್ವಶನ್ಸ್ ಕೇಳ್ತಾರೆ. ಸೊ ತುಂಬ ಈಸಿಯೆಸ್ಟ್ ವೇ ಆದ ಕೆಲಸ. ಆದರೆ ಇದು ಸೇಲ್ಸ್ ಕೆಲಸ ಅಲ್ಲ. ಓಕೆ, ಸೇಲ್ಸಲ್ಲಿ ಕೆಲಸ ಮಾಡುವಂಥದ್ದಲ್ಲ. ಇದೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೇನೆ. ಇದರಲ್ಲಿ ಏನು ಟಾರ್ಗೆಟ್ ಎಲ್ಲ ಏನೂ ಇಲ್ಲ. ಇದು ಕೋಲ್ಡ್ ಕಾಲಿಂಗ್ ಕೆಲಸ ಅಷ್ಟೇ. ಫ್ರೀಲ್ಯಾನ್ಸರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಲ್ಲರಿಗೂ ಜಾಬ್ ಸಿಕ್ಕಿದ್ರೆ ನಂಗೆ ಹೇಳಿ. ಮತ್ತು ಎಲ್ಲ ಪ್ರೊಸೆಸ್ ನೀವು ಕಮೆಂಟಲ್ಲಿ ಕೆಲವೊಮ್ಮೆ ಕೇಳ್ತೀರಿ, ಹೀಗೆ ಹಾಗೆ ಡೌಟ್ಸ್ ಅಂತ ಹೇಳಿ. ಸೊ ನಾನು ಏನು ಹೇಳಿಕೊಟ್ಟಿದ್ದೇನೆ ಅದನ್ನು ಅಷ್ಟು ಫಾಲೋಅಪ್ ಮಾಡಿ. ಮತ್ತು ಕೆಲವೊಮ್ಮೆ ಕೆಲವರ ಸಿಸ್ಟಮಲ್ಲಿ ಲ್ಯಾಪ್ಟಾಪಲ್ಲಿ ನನಗೆ ಇಲ್ಲಿ ತೋರಿಸೋದಿಲ್ಲದು ನಿಮಗೆ ಅಲ್ಲಿ ತೋರಿಸ್ಬೋದು. ಆವಾಗ ನೀವೇ ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಯಾಕೆಂದರೆ ನಿಮ್ಮ ಕ್ವಶನ್ ನೀವು ಕಮೆಂಟ್ ಕೇಳುವಂಥದ್ದು ನನಗೆ ಅರ್ಥ ಆದರೆ ನಾನು ಆನ್ಸರ್ ಕೊಡ್ಬೋದು, ಇಲ್ಲಾಂತಾದರೆ ಕಷ್ಟ, ನನಗೆ ಕೂಡ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಹೇಳಿದಂಥ ಆಪ್ಷನ್ ನನಗೆ ಲ್ಯಾಪ್ಟಾಪಲ್ಲಿ ಬರಲಿಲ್ಲ. ಯಾಕೆಂದರೆ ನಾನು ಟೆಸ್ಟಲ್ಲಿ ನಿಮಗೆ ಮುಂದೆ ಲ್ಯಾಪ್ಟಾಪಲ್ಲಿ ತೋರಿಸ್ಲಿಲ್ಲ ಅಲ್ವಾ ಕಂಟಿನ್ಯೂ ಮಾಡುವಾಗ. ಸೊ ಟೆಸ್ಟಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂತ ಹೇಳಿದರೆ, ಅಥವಾ ನೀವು ಹಾಕುವಂಥ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಅಥವಾ ಬ್ಯಾಂಕ್ ಡೀಟೇಲ್ಸ್, ಸೊ ನಿಮಗೆ ಅಲ್ಲಿ ಮಿಸ್ಟೇಕ್ ಬರ್ಬೋದು ಆವಾಗ. ಸೊ ಅದನ್ನೊಂದು ಕ್ಲಿಯರಾಗಿ ಹಾಕಿ ಫಾರ್ಮನ್ನು ಫಿಲಪ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲಿ ಇನ್ನೊಂದೇನು, ಇಲ್ಲಿ ಲಿಂಕ್ ಇಲ್ಲ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೆಲವೊಮ್ಮೆ ಲಿಂಕ್ ಕೇಳ್ತೀರಿ, ನಂಗೆ ಗೊತ್ತುಂಟು. ಇಲ್ಲಿ ಲಿಂಕ್ ಇಲ್ಲ. ಗೂಗಲಿಗೆ ಹೋಗಿ ಡೈರೆಕ್ಟ್ ಟೈಪ್ ಮಾಡಲಿಕ್ಕೆ ಅಂತ ಹೇಳಿದ್ದೇನೆ ನಾನು. ಓಕೆ, ಲಿಂಕ್ ಇಲ್ಲ ಇಲ್ಲಿ. ಕಮೆಂಟಲ್ಲಿ ಲಿಂಕ್ ಕೇಳಬೇಡಿ ಮತ್ತೆ.